ಮಾಡ್ತಿರೋದು ಎಸ್ ಡಿ ಡಿಗ್ರಿ ಕಾಲೇಜ್ ಉಜಿರೆಯಲ್ಲಿ. ಅಲ್ಲೇ ಈಗ ಸ್ಪೋರ್ಟ್ಸ್ ಕಾಲೇಜಲ್ಲಿ ಸೇರಿದೆ. ನನಗೆ ಕೋಚ್ ಆಗಿ ಎಲ್ಲ ಸೀನಿಯರ್ಸ್ ಆಗಿ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈಗ ಕೋಚ್ ಸಂಡೇ ಸರ್ ಅಂತ, ಅವರು ಫುಲ್ ಸಪೋರ್ಟ್ ಇದೆ ನನಗೆ. ಮತ್ತು ಈಗ ಡೆಲ್ಲಿಲಿ ಇತ್ತು ನ್ಯಾಷನಲ್ಸ್, ಅಲ್ಲಿಂದ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಯಿತು. ಇಂಟರ್ನ್ಯಾಷನಲ್ಸಲ್ಲಿ ಇಂಡಿಯಾ ಮತ್ತು ಇಂಡೋ ನೇಪಾಳ್ ಇಂಟರ್ನ್ಯಾಷನಲ್ ಸೀರೀಸ್ ಅಂತ, ಅದರಲ್ಲಿ 12 ಜನ ಇದ್ದರು. ಅದರಲ್ಲಿ ನಂದು ಫಸ್ಟ್ ಆಯಿತು, ಗೋಲ್ಡ್ ಆಯಿತು. ಈಗ ನೆಕ್ಸ್ಟು ಏಷ್ಯನ್ಸ್ ಗೇಮ್ಸ್ಗೆ ಆಯ್ಕೆಯಾಗಿದೆ. ಹಾಗಾಗಿ ಪಂಚಾಯತಲ್ಲಿ ಕರೆಸಿ ನನಗೊಂದು ಸನ್ಮಾನ ಮಾಡಿ ಅವ್ರದ್ದಾದಂಥ ಇದನ್ನು ಕೊಟ್ಟಿದ್ದಾರೆ. ಏನು ವಿದ್ಯಾಭ್ಯಾಸ ಏನು ಮಾಡಿದ್ದೀರಾ? ಈಗ BA ಡಿಗ್ರಿ ಮಾಡಿದ್ದೀರಾ? ಫಸ್ಟ್ ಇಯರ್ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ಈಗ ಏಷ್ಯನ್ ಗೇಮ್ಸಿಗೆ ನೀವು ಆಯ್ಕೆ ಆಗಿದ್ದೀರಾ? ಹಾಂ ಇದರಲ್ಲಿ ನಿಮ್ಗೆ ಏನಾದ್ರು ಸಹಾಯ ಬೇಕಾಗುತ್ತೆ ಸರ್ಕಾರದಿಂದ? ಹಾಂ ಬೇಕಾಗುತ್ತೆ. ಏನು ಸಹಾಯ ಬೇಕಾಗುತ್ತೆ? ಸ್ಪೋರ್ಟ್ಸ್ ಅಥಾರಿಟೀಸ್ ಏನಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ? ಅದಕ್ಕೆ ಅಮೌಂಟ್ ಇದೆ ಶ್ರೀಲಂಕಾ ಮನೆ ಶಾಸಕರ ಗಮನಕ್ಕೆ ತಂದಿದ್ದೀರಾ? ಹಾಕ್ತೀನಿ. ತಂದಿದ್ದೀರಾ? ನಮ್ಮ ಪಂಚಾಯತಿಯಿಂದ ಈಗ ನಿಮಗೆ ಆನರ್ ಮಾಡಿದ್ದಾರೆ, ಏನು ಅನಿಸುತ್ತೆ ನಿಮಗೆ? ಅದು ಖುಷಿ ಆಗುತ್ತೆ. ಈ ಥರನೆಲ್ಲ ಮಾಡ್ತಿದ್ರೆ ಒಂಥರ ಇದಾಗುತ್ತೆ, ನಮಗೊಂದು ಸಪೋರ್ಟ್ ಇದ್ದಂಗೆ ಆಗುತ್ತೆ, ನಮಗೊಂಥರ ಇದಾಗುತ್ತೆ ಓದಲಿಕ್ಕೆ. ಎಷ್ಟು ಜನ ಹೋಗಿದ್ದೀರಿ ನಮ್ಮ ಕರ್ನಾಟಕದಿಂದ? ಕರ್ನಾಟಕದಿಂದ 4 ಜನ ಹೋಗಿದ್ವಿ. ಅದರಲ್ಲಿ ತಾವು? ನಂದು ಲಾಂಗ್ ಜಂಪ್ ಇವೆಂಟ್, ನಂದು ಗೋಲ್ಡ್ ಆಯಿತು. ಮತ್ತು ನಮ್ಮ STM ಕ್ಲಬ್ಬಿಂದ ಇನ್ನೊಂದು ಹುಡುಗಿ ಇತ್ತು ಶಾರ್ಟ್ ಔಟ್ ಅಂಡರ್ 17, ಅವ್ರದ್ದು ಗೋಲ್ಡ್ ಆಯಿತು. ಮತ್ತು ಹಾಸನದಿಂದ ಇಡ್ಲಾಕೊಂಡು ಅವ್ರದ್ದು ಗೋಲ್ಡ್ ಆಯಿತು. ಓಕೆ, ನೆಕ್ಸ್ಟು ಏಷ್ಯಾದಲ್ಲಿ ಎಲ್ಲಿ? ಶ್ರೀಲಂಕಾದಲ್ಲಿ. ಅದು ಜೂನಲ್ಲಿದೆ ಶ್ರೀಲಂಕಾದಲ್ಲಿ ಏಷ್ಯನ್ ಗೇಮ್ಸ್. ಸ್ಪೋರ್ಟ್ಸ್ ಅಕಾಡೆಮಿ ಏನಾರು ಕಾಂಟ್ಯಾಕ್ಟ್ ಮಾಡಿದ್ದೀರಾ ನೀವು? ನಾವಿರೋದಲ್ಲೇ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಉಜಿರೆಯಲ್ಲಿ SDM ಸ್ಪೋರ್ಟ್ಸ್ ಕ್ಲಬ್ ಅಂತ. ಅಲ್ಲಿಂದ ಏನಾರು ಹಣಕಾಸಿನ ಸೌಲಭ್ಯ ನಿಮಗೆ ಏನಾದ್ರು ಸಿಕ್ಕಿದೆಯಾ? ಕೊಡ್ತಾರೆ, ಅವರು TAD ಅಂತೆಲ್ಲ ಕೊಡ್ತಾರೆ. ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನಾರು ಕಾಂಟ್ಯಾಕ್ಟ್ ಮಾಡಿ ಜಿಲ್ಲಾಧಿಕಾರಿಗಳು? ಜಿಲ್ಲಾಧಿಕಾರಿಗಳ ಕಾಂಟ್ಯಾಕ್ಟ್ ಮಾಡಿಲ್ಲ. ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಮುಖಾಂತರ ಅವ್ರಿಗೂ ಕೂಡ ಮನವಿ ಮಾಡ್ತೀವಿ. ಗ್ರಾಮೀಣ ಪ್ರತಿಭೆಗೆ ಇನ್ನಷ್ಟು ಸಹಕಾರ ಕೊಡಲಿ ಅಂತೇಳ್ಬಿಟ್ಟು ಹಾರೈಸ್ತಾ, ನೀವೀಗ ಏನು ನೇಪಾಳದಲ್ಲಿ ವಿನ್ ಆಗಿದ್ದೀರಾ ಅದಕ್ಕೆ ನಮ್ಮ ಚಾನಲ್ ವತಿಯಿಂದ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.